ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಹಸ್ಬೆಂಡು ಬರ್ಡೇ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನೋ ಒಂದು ಹೇಳಬೇಕನ್ನಿಸ್ತು. ಏನು ಗೊತ್ತಾ ಫ್ರೆಂಡ್ಸ್, ನಾನು ಮದುವೆ ಆದ ಸ್ಟಾರ್ಟಿಂಗಲ್ಲಿ ಹಸ್ಬೆಂಡಿಗೆ ಒಂಥರ ಸರ್ಪ್ರೈಸ್ ಕೊಡಬೇಕಂತೇಳಿ ಅವ್ರಿಗೆ ಗೊತ್ತಿಲ್ಲದೇ ಏನೇನೋ ಬಲೂನ್ಸು ಅದು ಇದು ಎಲ್ಲ ಡೆಕೋರೇಷನ್ಗೆ ಐಟಮ್ ಎಲ್ಲ ಆರ್ಡರ್ ಮಾಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಆವಾಗ ತಾನೇ ಬಂದು ಹಸ್ಬೆಂಡ್, ಏನಿದು ಚಿಕ್ಕ ಮಕ್ಕಳಿಗೆ ಮಾಡೋ ಥರ ಎಲ್ಲ ರೆಡಿ ಮಾಡ್ತಿದ್ಯಾ, ಅಯ್ಯೋ ಇವೆಲ್ಲ ನನಗಿಷ್ಟ ಆಗಲ್ಲ ಅದು ಇದು ಅಂತ ಹೇಳಿದ್ರು. ಅಯ್ಯೋ ತುಂಬ ಬೇಜಾರಾಯಿತು. ಅಲ್ಲಿನ ಮೇಲೆ ನಾನು ಅವ್ರದ್ದು ಬರ್ಡೇ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಿಲ್ಲ, ಏನಿಲ್ಲ. ಇವಾಗ ಮಗ ಇದ್ದಾನಲ್ಲ, ಅವನು ಸ್ಟಾರ್ಟ್ ಮಾಡಿದ್ದಾನೆ. ಯಾಕಂದರೆ ಮೊನ್ನೆ ಬರ್ಡೇ ದಿನ ಆಫೀಸಿಂದ ಕಾಲ್ ಮಾಡಿದರು, ಇಲ್ಲಿ ಕೇಕ್ ಕಟ್ಟಿಂಗ್ ಮಾಡ್ತಿದ್ದಾರೆ ಅಂತ. ಇವಂದು ಒಂದೇ ರಂಪ. ಇನ್ನು ನಮ್ಮ ಮನೇಲೂ ಮಾಡೋಣ ಅಮ್ಮಮ್ಮ, ಅವರಲ್ಲಿ ಕೇಕ್ ಕಟ್ಟಿಂಗ್ ಮಾಡಿದ್ದಾರೆ, ನಾನು ಇಲ್ಲಿ ಕೇಕ್ ಕಟ್ಟಿಂಗ್ ಮಾಡ್ತೀನಿ, ನಾನೇ ಮಾಡ್ತೀನಿ, ಅಮ್ಮ ಡೆಕೋರೇಷನ್ ಮಾಡು ಅದು ಇದು ಅಂತ. ಸರಿ ಅಂತೇಳಿ ಮತ್ತಿನ್ನೇನು ಮಾಡೋಣ, ಅವನ ಖುಷಿಗೋಸ್ಕರ ಸ್ಟಾರ್ಟ್ ಮಾಡಿದ್ವಿ, ನಾನು ಅವನು ಇಬ್ಬರು ಸೇರಿ. ನಾವು ಚಿಕ್ಕವ್ರು ಇರುವಾಗ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದಿಲ್ಲ ಅಂದರೆ ಬಿಡಿ, ಇವಾಗ ನಮ್ಮ ಇದು ಏನಂದರೆ ಸ್ಪೆಷಲ್ ಡೇನ ಯಾರಾದರೂ ಸೆಲೆಬ್ರೇಷನ್ ಮಾಡೋರು ಇರ್ತಾರಲ್ವ, ಖುಷಿ ಪಡಬೇಕು ಅದಕ್ಕೆ. ಮತ್ತು ಆಚೆಂದ ಏನೋ ಐಟಮ್ ಏನೂ ತಂದಿಲ್ಲ ನಾವು, ಮನೇಲೇ ಇರೋ ಸ್ಯಾರಿ, ನೆಟ್ಟೆಡ್ ಕ್ಲಾತ್ ಎಲ್ಲ ಇತ್ತು, ಅದನ್ನೇ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ನಾನೇನೋ ಇದು ಫಸ್ಟ್ ವೀಡಿಯೋ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಮಗ ಬಂದು, ಮಮ್ಮ ನಾನು ಟ್ರೈ ಮಾಡ್ತೀನಿ, ನನಗೂ ಹೇಳ್ಕೊಡು, ನಾನು ಮಾಡ್ತೀನಿ ಅಂತ. ಸರಿ ಅಂತ ಸುಮ್ಮನೆ ಇದ್ದೆ, ನೋಡೋಣ ಏನು ಹೇಳ್ತಾನೆ ಅಂತ. ನೋಡಿ ಇವಾಗ ಅವನು ಏನೋ ಹೇಳ್ತಾ ಇದ್ದಾನೆ. ಗುಡ್ ಮಾರ್ನಿಂಗ್ ಮಮ್ಮಿ, ಫಾದರ್ ಬರ್ತ್ಡೇ और give and surprise gift a cake and says father coming what I am. ಹಸ್ಬೆಂಡು ಬರ್ತೀನಿ ಅಂತ ಹೇಳಿದ್ರೆ ಅಷ್ಟರಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತ ಬೇಗ ರೆಡಿ ಮಾಡ್ಕೊತಾ ಇದ್ವಿ. ಬೇಗ ಮಾಡೋಣ ಅಂತ ನೋಡಿದ್ರೆ ನನ್ನ ಮಗ ಅಲ್ಲಿ ಎಳೆಯೋದು ಇಲ್ಲಿ ಎಳೆಯೋದು ಅಲ್ಲಿ ಜಾರಿಸೋದು ಏನೇನೋ ಮಾಡ್ತಾ ಇದ್ದ. ಆದರೂ ಹೆಂಗೋ ಮಾಡಿದೆ ಕಷ್ಟಪಟ್ಟು. ಫೈನಲಿ ನೋಡಿ ಈ ಥರ ಬಂದಿದೆ. ಮತ್ತು ನನಗೆ ಡೆಕೋರೇಷನ್ ಮಾಡೋದಂದರೆ ತುಂಬ ಇಷ್ಟ. ಈ ಥರ ಡೆಕೋರೇಟಿವ್ ಆಗಿ ಜೋಡಿಸೋದು ಅದು ಇದು ಎಲ್ಲ. ಇದೆಲ್ಲ ಆದಮೇಲೆ ಹಸ್ಬೆಂಡ್ ಬಂದರು. ಆಮೇಲೆ ಅವ್ರ ಜೊತೆಗೇ ನಾವು ಕೇಕ್ ತಗೊಬರೋಣ ಅಂತ ಶಾಪಿಗೆ ಹೋದ್ವಿ. ಶಾಪಲ್ಲಿ ಅದೇ ಕೇಕ್ ಮೇಲೆ ಏನು ಬರಿಬೇಕಂತ ಕೇಳಿದ್ರು. ಅದಕ್ಕೆ ನಾನು ಹ್ಯಾಪಿ ಬರ್ಡೇ ಅಪ್ಪ ಅಂತ ಬರೀರಿ ಅಂತ ಅಂದೆ. ಅದನ್ನೇ ಬರೆದಿದ್ದಾರೆ. ಹ್ಯಾಪಿ ಬರ್ಡೇ ಅಪ್ಪ. ಇದನ್ನು ಉರಿಸ್ಬೇಕಾದ್ರೆ ನನಗೆ ಯಾಕೋ ತುಂಬ ಭಯ. ಇದು ಒಂದೊಂದ್ಸಲ ಬ್ಲಾಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಮ್ಮ ಮಗನಿಗೆ ಸೆಲೆಬ್ರೇಷನ್ ಮಾಡೋದಲ್ಲದೆ ಕೇಕ್ ತಿನ್ನೋಕ್ಕೆ ಅರ್ಜೆಂಟ್ ಆಗಿರೋದು. ಹ್ಯಾಪಿ ಬರ್ಡೇ ಅಪ್ಪ, ಹ್ಯಾಪಿ ಬರ್ಡೇ ಅಪ್ಪ, ಹ್ಯಾಪಿ ಬರ್ಡೇ ಟು ಯು. ಆಮೇಲೆ 3 ಜನ ಸೇರಿ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ನನ್ನ ಮಗನ ಖುಷಿ ಅಂತೂ ನೋಡೋಕ್ಕಾಗಲ್ಲ, ಅಷ್ಟು ಖುಷಿಯಾಗಿದೆ ಅವನಿಗೆ. ನೆಕ್ಸ್ಟು ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೋ ತುಂಬ ಆಸೆ ನನಗೆ ಡೈಲಿ ವ್ಲಾಗ್ಸ್ ಎಲ್ಲ ಮಾಡಿ ಮೆಮೊರಿಗೋಸ್ಕರ ಇಟ್ಕೋಬೇಕು ಅಂತ. ಹಾಗೆ ನೋಡೋಣ ಏನಾಗುತ್ತೆ ಅಂತ. ಕ್ರೀಮ್ ತಿಂದರೆ ಒಳ್ಳೇದಲ್ಲ ಅಂತ ಹಸ್ಬೆಂಡ್ ಅದ್ರ ಮೇಲಿಂದೆಲ್ಲ ತೆಗಿತಾ ಇದ್ದಾರೆ. ನನ್ನ ಮಗ ಅಂತ ಬಾಯಿ ಬಿಡ್ತಿದ್ದಾನೆ, ಕ್ರೀಮ್ ಬೇಕು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.